ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬರುವ ಹೊಸ ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ ಕರೆತಕ್ಕಂಥ ಶಿಕ್ಷಕರ ಹುದ್ದೆಗಳ ಬಗ್ಗೆ ಪ್ರಕಟಣೆ ನೀಡಲಾಗಿದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ಸೈನಿಕ ವಸತಿ ಶಾಲೆ ಕಿತ್ತೂರಲ್ಲಿ ಒಂದು ಜಾಬ್ ಇರುತ್ತೆ. ಈ ವಿಡಿಯೋದಲ್ಲಿ ಮುಂದೆ ವಿವರಣೆ ನೀಡ್ತಾ ಹೋಗ್ತೇನೆ. ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ನಮ್ಮ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡಿ. ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೇನೆ. ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ಸೈನಿಕ ವಸತಿ ಶಾಲೆ ಕಿತ್ತೂರು, ಬೆಳಗಾವಿ ಜಿಲ್ಲೆ, ರಾಜ್ಯ ಕರ್ನಾಟಕ. ಖಾಲಿ ಹುದ್ದೆಗಳು ನೋಡೋದಾದರೆ PGT ಇಂಗ್ಲೀಷ್ ಹುದ್ದೆ 1, ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ B.Ed ಅರ್ಹತೆ ಹೊಂದಿರಬೇಕು. CBSE ಶಾಲೆಯಲ್ಲಿ 10ರಿಂದ 12ನೇ ತರಗತಿಯವರೆಗೆ ಬೋಧನಾ ಅನುಭವ ಹೊಂದಿದ್ದರೆ ಈ ಒಂದು PGT ಇಂಗ್ಲೀಷ್ ಟೀಚರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಸರಿನಾ? ಇನ್ನು 2ನೇ ಹುದ್ದೆ TGT ಗಣಿತ, ವಿಜ್ಞಾನ ಮತ್ತು ಹಿಂದಿ ಹುದ್ದೆಗಳು ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ B.Ed ಅರ್ಹತೆ ಹೊಂದಿರಬೇಕು. CBSE ಶಾಲೆಯಲ್ಲಿ 6ರಿಂದ 12ನೇ ತರಗತಿಯವರೆಗೆ ಬೋಧನಾ ಅನುಭವವನ್ನು ಹೊಂದಿರಬೇಕು. ಸರಿನಾ? ಯಾವುದಕ್ಕೆ? ಗಣಿತ, ಗಣಿತ, ವಿಜ್ಞಾನ ಮತ್ತು ಹಿಂದಿಗೆ. ಸರಿನಾ? ನೀವು 6ರಿಂದ 12ನೇ ತರಗತಿಯವರೆಗೆ ಬೋಧನಾ ಅನುಭವವನ್ನು ಹೊಂದಿರಬೇಕು CBSE ಶಾಲೆಗಳಲ್ಲಿ. ಅಂಥವರು ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ದೈಹಿಕ ಶಿಕ್ಷಣ ಶಿಕ್ಷಕಿ, ಇದು ಮಹಿಳೆಯರಿಗೆ ಮಾತ್ರ ಒಂದು ಅವಕಾಶ ಇರುತ್ತೆ. ಈ ಶಿಕ್ಷಕಿಗೆ, ದೈಹಿಕ ಶಿಕ್ಷಣ ಶಿಕ್ಷಕಿಗೆ, ಇದು ಮಹಿಳಾ ಶಾಲೆ ಆಗಿರತಕ್ಕಂಥ. ಸರಿನಾ? ಯಾವುದೇ ವಿಷಯದಲ್ಲಿ ಸ್ನಾತಕ ಪದವಿ ಜೊತೆಗೆ BPEd ಮತ್ತು MPEd ಅರ್ಹತೆ ಹೊಂದಿರಬೇಕು. CBSE ಶಾಲೆಯಲ್ಲಿ 6ರಿಂದ 12ನೇ ತರಗತಿವರೆಗೆ ಬೋಧನಾ ಅನುಭವವನ್ನು ಹೊಂದಿರಬೇಕು. ಯಾವುದಕ್ಕೆ? ದೈಹಿಕ ಶಿಕ್ಷಣ ಶಿಕ್ಷಕಿಯವರಿಗೆ. ಸರಿನಾ? ಈ ನೆಕ್ಸ್ಟ್ ಹುದ್ದೆ ನೋಡೋದಾದರೆ ಮನೋವೈಜ್ಞಾನಿಕರು ಮತ್ತು ಸಲಹೆಗಾರರು, ಇದು ಕೂಡ ಮಹಿಳೆಯರಿಗೇ ಇರುತ್ತೆ. ಸಮಾಲೋಚನೆ ಮತ್ತು ಅಥವಾ ಕೌನ್ಸಿಲಿಂಗ್ ಸಂಬಂಧಿತ ಪದವಿ ಹಾಗೂ ಅನುಭವವನ್ನು ಹೊಂದಿದ್ದರೆ ಈ ಒಂದು ಮನೋವೈಜ್ಞಾನಿಕರು ಮತ್ತು ಸಲಹೆಗಾರರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸರಿನಾ? ನೆಕ್ಸ್ಟ್ ನೋಡೋದಾದರೆ ಮಹಿಳಾ ಈಜು ತರಬೇತುದಾರರು, ಪೂರ್ಣಾವಧಿ ಮತ್ತು ಅರೆಕಾಲಿಕ ಅವಧಿಗೆ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸರಿನಾ? ದ್ವಿತೀಯ PUC ಅಥವಾ 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು. ಈಜಿನಲ್ಲಿ ರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದ ಪ್ರಮಾಣ ಪತ್ರವನ್ನು ಹಾಗೂ ಅನುಭವ ಇರಬೇಕು. ಲೈಫ್ ಸೇವಿಂಗ್ ಪ್ರಮಾಣ ಪತ್ರ ಕಡ್ಡಾಯ. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಥ ಆಗ್ತಾಯಿದೆ ಅನ್ಸ್ಕೊತೀನಿ. ಇನ್ನು ಮುಂದಿನ ಹುದ್ದೆ ಕುದುರೆ ಸವಾರಿ ತರಬೇತುದಾರ. ಸರಿನಾ? 10ನೇ ತರಗತಿಯಲ್ಲಿ ಅರ್ಹತೆ ಹೊಂದಿರಬೇಕು. ವಿದ್ಯಾರ್ಥಿಗಳಿಗೆ ಕುದುರೆ ಸವಾರಿ ತರಬೇತಿ ನೀಡಿದ ಅನುಭವ ಇರಬೇಕು. ನಿವೃತ್ತ ರಕ್ಷಣಾ ಸಿಬ್ಬಂದಿಗೆ ಆದ್ಯತೆ ನೀಡಲಾಗುತ್ತದೆ. ಸರಿನಾ? ಯಾರಿಗೆ? ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ. ಸರಿನಾ? ಈ ಒಂದು ಹುದ್ದೆಗೆ ಮೊದಲ ಆದ್ಯತೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ. ಸರಿನಾ? ಆಸಕ್ತಿ ಇದ್ದವರು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಸರಿನಾ? ನೆಕ್ಸ್ಟ್ ಜಾಬು ನೃತ್ಯ ಶಿಕ್ಷಕಿ, ಹೆಣ್ಮಕ್ಳಿಗಿದು. ಪ್ರದರ್ಶನ ಕಲೆಗಳಲ್ಲಿ ಪದವಿ ಅಥವಾ ಯಾವುದೇ ವಿಷಯದಲ್ಲಿ ಪದವಿ ಹೊಂದಿದ್ದು ನೃತ್ಯ ಮಾಡುವ ಅಥವಾ ನೃತ್ಯ ಬೋಧಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕದ್ದು. ಸರಿನಾ? ಮತ್ತು ವೇತನ ಆಯಿಂದ ಈವರೆಗೆ ಶಾಲಾ ನಿಯಮಾನುಸಾರ ಕನಿಷ್ಠ ವೇತನ ಶ್ರೇಣಿ ಅನ್ವಯವಾಗುತ್ತದೆ. ಅರ್ಹ ಅಭ್ಯರ್ಥಿಗಳಿಗೆ ಹೆಚ್ಚಿನ ವೇತನ ಚರ್ಚಿಸಿ ನೀಡಲಾಗುತ್ತದೆ. ಎಲ್ಲಿಂದ ಯಾವ್ಯಾವಕ್ಕೆ ಅಂತಂದರೆ ಇಂಗ್ಲೀಷ್ ಟೀಚರ್ ಮತ್ತು ಗಣಿತ, ವಿಜ್ಞಾನ ಮತ್ತು ಹಿಂದಿ ಟೀಚರ್ಗಳಿಗೆ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕಿಗೆ. ಸರಿನಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅವರೇ. ಆಯಿಂದ ಈವರೆಗೆ ಶಾಲಾ ನಿಯಮಾನುಸಾರ ಕನಿಷ್ಠ ವೇತನ ನೀಡಲಾಗುತ್ತದೆ ಮತ್ತು ಅರ್ಹ ಅಭ್ಯರ್ಥಿಗಳಿಗೆ ಉಳಿದವರಿಗೆ ಚರ್ಚಿಸಿ ಒಂದು ವೇತನ ನೀಡ್ತೀವಿ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸರಿನಾ? ಸೌಲಭ್ಯಗಳು, ನೀವು ಅಪ್ಲಿಕೇಶನ್ ಹಾಕಿ ಜಾಬ್ ಸಿಕ್ತಪ್ಪ ಅಂತಂದರೆ ನಿಮಗೆ ಯಾವ್ಯಾವ ಸೌಲಭ್ಯಗಳು ಸಿಗುತ್ತೆ ಅಂತ ನೋಡೋದಾದರೆ ಉಚಿತ ಊಟ ಮತ್ತು ಒಂಟಿ ಇದ್ದವರಿಗೆ ಅಥವಾ ಕುಟುಂಬ ಇದ್ದವರಿಗೆ ವಸತಿ ಸೌಲಭ್ಯ ಇರುತ್ತೆ. ಸರಿನಾ? ನೀವು ಒಂಟಿನರಾಗಿರ್ಬೋದು, ಕುಟುಂಬದವರು ಆಗಿರ್ಬೋದು, ಅವರಿಗೆ ವಸತಿ ಮತ್ತು ಊಟ ಉಚಿತವಾಗಿ ಲಭ್ಯ ಇರುತ್ತೆ ಅಂತಲೇ ಹೇಳ್ಬೋದು. ಅರ್ಹ ಅಭ್ಯರ್ಥಿಗಳು ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಬಣ್ಣದ
ಚಿತ್ರ ಸಂಬಂಧಿತ ಪ್ರಮಾಣ ಪತ್ರಗಳ ಪ್ರತಿಯೊಂದಿಗೆ ಅರ್ಜಿಯನ್ನು ಕೆಳಗಿನ ವಿಳಾಸಕ್ಕೆ ಕಳುಹಿಸಬೇಕು. ನೋಡಿ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ದಾಖಲಾತಿಗಳು, ಸರಿನಾ? ದಾಖಲಾತಿಗಳನ್ನು ಪ್ರಾಂಶುಪಾಲರು, ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ವಸತಿ ಶಾಲೆ, ಕಿತ್ತೂರು ಜಿಲ್ಲೆ, ಬೆಳಗಾವಿ, ಕರ್ನಾಟಕ. ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕ 27/1/2026. ಇದು ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಸ್ಟಾರ್ಟಿಂಗ್ ಡೇಟ್ ಯಾವಾಗಪ್ಪ ಅಂತಂದರೆ, ಸ್ಟಾರ್ಟಿಂಗ್ ಡೇಟ್ ಅವರು ನೀಡೇ ಇಲ್ಲ, ಸರಿನಾ? ಸ್ಟಾರ್ಟಿಂಗ್ ಡೇಟು ಈಗ ಹಾಕ್ಬೋದು, ನೀವು ಈಗ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವಾಗಂದರೆ ಇಲ್ಲಿ ಸ್ಟಾರ್ಟಿಂಗ್ ಡೇಟು 11/1/2026, ಸರಿನಾ? 11/1/2026ರಿಂದ ಒಂದು ಅರ್ಜಿಯನ್ನು ಸ್ವೀಕರಿಸಲು ಪ್ರಾರಂಭವಾಗಿದೆ. ಮತ್ತು ಲಾಸ್ಟ್ ಡೇಟ್ ಬಂದ್ಬಿಟ್ಟು 27/1/2026ಕ್ಕೆ ಲಾಸ್ಟ್ ಡೇಟ್ ಇದೆ, ಸರಿನಾ? ನೀವು ಇಮೇಲ್ ಮೂಲಕ ಕಳುಹಿಸಿ. ಈ ಒಂದು ಇಮೇಲ್ ಐ ಡಿನ ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿಕೊಂಡು ನಂತರ ನೀವು ನಿಮ್ಮ ಒಂದು ದಾಖಲಾತಿಗಳು ಮತ್ತು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಸರಿನಾ? ಕಲರ್ ಫೋಟೋವನ್ನು ನೀವು ಒಂದು ಇಮೇಲ್ ಐ ಡಿಗೆ ನೀವು ಸೆಂಡ್ ಮಾಡಿ. ಅವರು ಕರೀತಕ್ಕಂಥ ಡೇಟಿಗೆ ನೀವು ಹೋಗಿ. ಇದಕ್ಕೆ ಯಾವುದೇ ರೀತಿ ಒಂದು ಎಕ್ಸಾಮ್ ಇರೋದಿಲ್ಲ. ನಿಮ್ಮ ಅನುಭವದ ಮೂಲಕ ಒಂದು ಹುದ್ದೆಗೆ ಸ್ವೀಕರಿಸ್ತಾರೆ ಅಂತಲೇ ಹೇಳ್ಬೋದು. ದಯವಿಟ್ಟು ಯಾರು ಆಸಕ್ತರು ಅರ್ಜಿಯನ್ನು ಸಲ್ಲಿಸಿ ಜಾಬ್ನ ಸ್ವೀಕರಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಯಾರಾದರೂ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು. ಅಲ್ಲಿವರೆಗೂ ಬಾಯ್.